ಕೆಲವು ಸಲ ಅನಿಸ್ತದೆ ಬೇಡ ಎಂತ ವ್ಯೂಸ್ ಬರ್ತಿಲ್ಲ, ಯಾಕೆ ಮಾಡೋದು, ಟೈಮ್ ವೇಸ್ಟ್ ಅಂತ ಅನಿಸ್ತದೆ. ಆದರೆ ನಾವು ಅದನ್ನೆಲ್ಲ ಫೇಸ್ ಮಾಡಿ ಮೀರಿ ಹೋದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದು. 1 ವರ್ಷ 8 ತಿಂಗಳಿದೆ ಪೇಮೆಂಟ್. ನೀವು ಅಂದ್ಕೊಂಡ್ರೆ ದೊಡ್ಡ ಅಮೌಂಟ್ ಬಂದಿರ್ಬೋದು. ಪೇಮೆಂಟ್ ಯಾವ ಯೂಟ್ಯೂಬರ್ ಕೂಡ ಫಸ್ಟ್ ಪೇಮೆಂಟ್ ಕೂಡ ಅಂದರೆ ಡೈರೆಕ್ಟಾಗಿ ಹೇಳುವ ಆಗಿಲ್ಲ, ಇಷ್ಟು ನನಗೆ ಪರ್ಟಿಕ್ಯುಲರ್ ಆಗಿ ಎಷ್ಟೇ ಪೇಮೆಂಟ್ ಬಂತು ಅಂತ ಹೇಳುವ ಆಗಿಲ್ಲ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಮಾಡಬೇಕಂತ ಹೇಳಿದರೆ ಖಾಲಿ ಸುಲಭ ಇಲ್ಲ ಅಷ್ಟು ಇದೆ. ಯಾಕಂತ ಹೇಳಿದರೆ ನಂದು ಆ ಥರ ಪ್ರಾಬ್ಲಮ್ ಆಗಿತ್ತು. ನನಗೆ ಫಸ್ಟ್ ಪೇಮೆಂಟ್ ಬಂತು, ಯಾವುದೇ ತೊಂದರೆ ಆಗಿರಲಿಲ್ಲ. ಯೂಟ್ಯೂಬಲ್ಲಿ ಇಷ್ಟೇ ಪೇಮೆಂಟ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಕಂಟೆಂಟ್ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಎಷ್ಟೇ ಅರ್ನ್ ಮಾಡಿ, ಬೇಕಾದರೆ 1 ಲಕ್ಷದವರೆಗೂ ಅರ್ನ್ ಮಾಡಿ ಅಥವಾ 10,000ದವರೆಗೂ ಅರ್ನ್ ಮಾಡಿ. ಆದರೆ ಯೂಟ್ಯೂಬ್ನವ್ರದ್ದು ಒಂದು ಮಿನಿಮಮ್ ಪೇಮೆಂಟ್ ಆಗ್ತಿರ್ತದೆ. ಆ ಪೇಮೆಂಟ್ ಕಂಪ್ಲೀಟ್ ಆಗಿದೆ ನಿಮಗೆ ಪೇಮೆಂಟ್ ಬರೋದಿಲ್ಲ. ಮತ್ತೊಂದು ಏನಂದರೆ ಯೂಟ್ಯೂಬ್ಗೋಸ್ಕರ ಅಂತ ನೀವು ಹೆಚ್ಚಾಗಿ ಅದಕ್ಕೆ ಸ್ಟಾರ್ಟಿಂಗ್ಗೆ ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ತಮ್ಮನೇಲ್ ನೋಡಿ ಈ ವಿಡಿಯೋ ನೋಡ್ಲಿಕ್ಕೆ ಬಂದಿರಬಹುದು. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ? ತುಂಬ ಮಂದಿ ನನ್ನ ಹತ್ರ ಕೇಳ್ತಾ ಇದ್ರಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ದೆಲ್ಲ, ಯೂಟ್ಯೂಬ್ ಚಾನಲ್ ಮಾಡಿದ್ದೆಲ್ಲ ಪೇಮೆಂಟ್ ಬಂತ, ಎಷ್ಟು ಬಂತು ಅಂತ ಕೇಳ್ತಾ ಇದ್ರಿ. ಸುಮಾರು ಮಂದಿ ಡೈರೆಕ್ಟ್ ಆಗಿ ಸಿಕ್ಕಿದ್ದು ಅವರು ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರಿ, ಹಾಗೆ ನನ್ನ ಪರಿಚಯ ಎಲ್ಲ ಯಾರಿಗೆಲ್ಲ ಉಂಟು ಅವರೆಲ್ಲ ಕೇಳ್ತಾ ಇದ್ರು ಪೇಮೆಂಟ್ ಬಂತಲ್ಲ, ಎಷ್ಟು ಬಂತು. ಇವತ್ತು ನಾನು ನಿಮ್ಮ ಒಂದು ರಿವೀಲ್ ಮಾಡ್ತಾ ಇದ್ದೀನಿ ಎಷ್ಟು ಬಂದಿದೆ ಅಂತ ಹೇಳಿ. ಯೂಟ್ಯೂಬ್ ಪೇಮೆಂಟ್ ಯಾವ ಯೂಟ್ಯೂಬರ್ ಕೂಡ ಫಸ್ಟ್ ಪೇಮೆಂಟ್ ಕೂಡ ಅಂದರೆ ಡೈರೆಕ್ಟಾಗಿ ಹೇಳುವ ಆಗಿಲ್ಲ, ಇಷ್ಟು ನನಗೆ ಪರ್ಟಿಕ್ಯುಲರ್ ಆಗಿ ಎಷ್ಟೇ ಪೇಮೆಂಟ್ ಬಂತು ಅಂತ ಹೇಳುವ ಆಗಿಲ್ಲ. ಸುಮಾರು ಮಂದಿ ಪೇಮೆಂಟ್ ರಿವೀಲ್ ಮಾಡಿದ್ದಾರೆ, ನಾನು ಕೂಡ ಇವತ್ತು ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಹೇಳುವ ಆಗಿಲ್ಲ, ಆದರೂ ಕೂಡ ನಾನು ನಿಮಗೆ ಒಂದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಮಾಡಬೇಕಂತ ಹೇಳಿದರೆ ಖಾಲಿ ಸುಲಭ ಇಲ್ಲ ಅಷ್ಟು ಯೂಟ್ಯೂಬ್ ಮಾಡಲಿಕ್ಕೆ. ನೀವು ಯೂಟ್ಯೂಬ್ ಮಾಡಬೇಕಾದ್ರೆ ಪೇಷನ್ಸ್ ಬೇಕು ತುಂಬ. ಯಾಕಂತ ಹೇಳಿದರೆ ಕಾಪಿರೈಟ್ ಬರ್ತದೆ, ಮತ್ತು ಅದಕ್ಕೆ ಸೂಟೇಬಲ್ ಆಗುವಾಗ ಸಾಂಗ್ ಅದೆಲ್ಲ ಹಾಕುವಾಗ ತುಂಬ ಕಿರಿಕಿರಿ ಆಗಿರ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ 1,000 ಸಬ್ಸ್ಕ್ರೈಬರ್ ಮಾಡಿ ಅದು ಮತ್ತು 4,000 ವಾಚ್ ಟೈಮ್ ಮಾಡಬೇಕು. ಅದೆಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಆದಮೇಲೆ ನಮಗೆ ಗೂಗಲ್ ಪಿನ್ ಅಂತ ಬರ್ತದೆ. ಗೂಗಲ್ ಪಿನ್ಗೆ ಕೂಡ ನಾವು ಅಪ್ಲೈ ಮಾಡಬೇಕು. ಅದು ಕೂಡ ಅಪ್ಲೈ ಆಗುವಾಗ ತುಂಬ ಸಮಯ ತಗೊಳ್ತದೆ. ಸಮಯ ತಗೊಂಡಾದಮೇಲೆ ಪಿನ್ ಬಂದಾದಮೇಲೆ ಅದನ್ನು ನಾವು ಆ್ಯಕ್ಟಿವ್ ಮಾಡಿ ಆದಮೇಲೆ ನಮ್ಮದು ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ. ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಏನಾಗ್ತದೆ ಅಂತ ಹೇಳಿದರೆ ಅದರಲ್ಲಿ ನಾವು ಹಾಕುವ ಕಂಟೆಂಟ್ ಎಲ್ಲ ಆನ್ ಆಗಿದ್ದರೆ ಏನು ಇಶ್ಯೂ ಬರೋದಿಲ್ಲ ಪೇಮೆಂಟಲ್ಲಿ. ಬೈ ಚಾನ್ಸ್ ನೀವು ಬೇರೆಯವ್ರದ್ದು ಕಂಟೆಂಟಲ್ಲಿ ಏನಾದರೂ ತೆಗೆದು ಹಾಕಿದರೆ ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗ್ತದೆ. ಇದರ ಬಗ್ಗೆ ನಾನು ಸಪ್ರೇಟಾಗಿ ಯೂಟ್ಯೂಬ್ ಚಾನಲ್ ಹೇಗೆ ಮಾಡೋದು, ಮತ್ತು ಅದರ ಇರುವಂಥ ನಿಬಂಧನೆಗಳೇನು, ಮತ್ತು ಅದಕ್ಕೆ ಬೇಕಾಗಿರುವ ಕ್ರೈಟೀರಿಯಾಗಳಿಗೆ, ಹೇಗೆ 1,000 ಸಬ್ಸ್ಕ್ರೈಬರ್ ಮತ್ತು 4,000 ವಾಚ್ ಟೈಮ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು, ಅದರ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ. ಯೂಟ್ಯೂಬ್ನಲ್ಲಿ ನೀವು ಪೇಮೆಂಟ್ ತೆಗಿಬೇಕಾದ್ರೆ ಯೂಟ್ಯೂಬ್ನವರೊಂದು ಫಿಕ್ಸ್ ಪ್ರೋಗ್ರಾಮ್ ಅಂತ ಮಾಡಿರ್ತಾರೆ. ಅಂದರೆ ಇಷ್ಟು ಮೊತ್ತದ ಹಣ ಆದರೆ ಮಾತ್ರ ನಿಮಗೆ ತೆಗಿಲಿಕ್ಕಂತ. ಅಷ್ಟು ನಾವು ಅರ್ನ್ ಮಾಡಿ ಆದಮೇಲೆ ಒಂದು ಆ್ಯಡ್ಸೆನ್ಸಿಗೆ ನಾವೇನು ಮಾಡಿರ್ತೇವೆ ಅಲ್ಲಿಗೆ ಇದು ಹಣ ಹೋಗ್ತದೆ, ಅಲ್ಲಿಂದ ನಮ್ಮ ಅಕೌಂಟಿಗೆ ಬರೋದು. ಅದರಲ್ಲಿ ಕೂಡ ಪ್ರಾಬ್ಲಮ್ ಇರುತ್ತೆ. ಅದೇ ಕೆಲವು ಸಲ ನೀವು ಈಗ ಸ್ಪೆಷಲ್ ಆಗಿ ಏನಂತೆ ಹಿಂದೆ ಎಲ್ಲ ಅಷ್ಟು ಇರಲಿಲ್ಲಂತೆ, ನನಗೆ ಬೇರೆ ಯೂಟ್ಯೂಬರಿಂದ ಮಾಹಿತಿ ತಿಳಿದ ಪ್ರಕಾರ ನಿಮ್ಮ ಹತ್ರ ಸಪ್ರೇಟ್ ಆದ ನಿಮ್ಮದೇ ಒಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಬೇಕು. ಅದು ಕೂಡ ನಮ್ಮದಲ್ಲ, USA ಯೂಟ್ಯೂಬು ಮೇಯ್ನಾಗಿ ಅಮೆರಿಕದ್ದು. ಅಲ್ಲಿಂದ ನಮ್ಮ ಇಂಡಿಯಾಕ್ಕೆ ಪೇಮೆಂಟ್ ಬರೋದು. ಡಾಲರಿಂದ ಕನ್ವರ್ಟ್ ಆಗಿ ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಆಗುವಾಗ ಕೆಲವು ಟೈಮಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಆಗ್ತದೆ. ಅಂತ ಹೇಳಿದರೆ, ಯಾಕಂದರೆ ವಿದೇಶದಿಂದ ಹಣ ಬರೋದಲ್ಲ, ಅದನ್ನು ಏನಾದರೂ ಇಲ್ಲಿಗಲ್ ಆಗಿ ಬರ್ತಿದೆಯಾ ಅಂತೆಲ್ಲ ಮಧ್ಯದಲ್ಲಿ ಒಂದು ಪೇಮೆಂಟ್ ಹೋಲ್ಡ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ನಂದು ಆ ಥರ ಪ್ರಾಬ್ಲಮ್ ಆಗಿತ್ತು. ನಾನು ಆದಮೇಲೆ ಅದನ್ನು ಅಪೀಲ್ ಎಲ್ಲ ಮಾಡಿದೆ. ಆದಮೇಲೆ ನನ್ನ ಫಸ್ಟ್ ಪೇಮೆಂಟ್ ಬಂತು, ಯಾವುದೇ ತೊಂದರೆ ಆಗಿರಲಿಲ್ಲ. ಕೆಲವು ಟೈಮು ತೊಂದರೆ ಆಗುತ್ತೆ. ಯಾಕಂತ ಹೇಳಿದರೆ ದೊಡ್ಡ ಅಮೌಂಟ್ ಎಲ್ಲ ಬರುವಾಗ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ಗಳಿಗೆ ಅಷ್ಟು ದೊಡ್ಡ ಅಮೌಂಟ್ ಏನು ಬರೋದಿಲ್ಲ. ನನ್ನ ಪೇಮೆಂಟ್ ಏನು ಬಂದಿದೆ ಅದು ಸಾಧಾರಣ ನನ್ನ 1 ವರ್ಷ 8 ತಿಂಗಳಿದು ಪೇಮೆಂಟ್. ನೀವು ಅಂದ್ಕೊಂಡ್ರೆ ದೊಡ್ಡ ಅಮೌಂಟ್ ಬಂದಿರ್ಬೋದು, ಆದರೆ ಚಿಕ್ಕ ಅಮೌಂಟೇ ಬಂದಿರೋದು. ಎಷ್ಟಂತ ನಾನು ಹೇಳ್ತೇನೆ, ನೀವೊಂದು ಗೆಸ್ ಮಾಡೋದಾದರೆ ಮೊದಲೇ ಗೆಸ್ ಮಾಡಿ ಕಮೆಂಟ್ ಹಾಕ್ಬೋದು. ಯಾಕಂದರೆ ಯಾವುದೇ ರೀತಿ ಪೇಮೆಂಟ್ ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಹೇಳುವ ಆಗಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದು ನಾನು ನಿಮಗೆ ಹೇಳ್ತೀನಿ ಎಷ್ಟು ಬಂದಿದೆ ಅಂತ. 4,000 3 ಸಲ ಪ್ಲಸ್ ಮಾಡಿದರೆ ಎಷ್ಟು ಬರ್ತದೆ ಅಷ್ಟು ನನ್ನ ಮೊದಲ ಪೇಮೆಂಟ್ ಆಗಿರ್ತದೆ. ಯೂಟ್ಯೂಬಲ್ಲಿ ಇಷ್ಟೇ ಪೇಮೆಂಟ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಕಂಟೆಂಟ್ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗೆ ಪೀಪಲ್ಸ್ ಹೇಗೆ ವಾಚ್ ಮಾಡ್ತಾರೆ, ರಿಟರ್ನ್ ಆಗಿ ವಾಚ್ ಮಾಡಿದ ಮೇಲೆ ಅದರ ಮೇಲೆಲ್ಲ ಆ್ಯಡ್ ನಿಮ್ಮದು ಜನ್ರೇಟ್ ಆಗುತ್ತೆ. ಹೆಚ್ಚಾಗಿ ಹೇಳೋದಾದರೆ ವ್ಯೂಸ್ ಹೈಯೆಸ್ಟ್ ಹೋದಂತೆ ನಿಮ್ಮದು ಪೇಮೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಎಷ್ಟೇ ಅರ್ನ್ ಮಾಡಿ, ಬೇಕಾದರೆ 1 ಲಕ್ಷದವರೆಗೂ ಅರ್ನ್ ಮಾಡಿ ಅಥವಾ 10,000ದವರೆಗೂ ಅರ್ನ್ ಮಾಡಿ,
ಆದರೆ ಯೂಟ್ಯೂಬ್ನವ್ರದ್ದು ಒಂದು ಮಿನಿಮಮ್ ಪೇಮೆಂಟ್ ಆಗ್ತಿರ್ತದೆ. ಆ ಪೇಮೆಂಟ್ ಕಂಪ್ಲೀಟ್ ಆಗದೆ ನಿಮಗೆ ಪೇಮೆಂಟ್ ಬರೋದಿಲ್ಲ. ಇದೆಲ್ಲ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ, ಅಲ್ಲಿವರೆಗೆ ಕಾಯಬೇಕು. ಮೇಯ್ನಾಗಿ ಯೂಟ್ಯೂಬ್ ಮಾಡಿದರೆ ಹಣ ಬಂದುಬಿಡ್ತದೆ, ಅವನು ಯೂಟ್ಯೂಬ್ ಮಾಡ್ತಿದ್ದೇನೆ ಅವನಿಗೆ ಹಣ ಬಂದಿದೆ ಅಂತ ಒಂದು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತದೆ. ಆದರೆ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಎಷ್ಟು ಕಷ್ಟ ಇರ್ತದೆ ಅಂತ ಹೇಳಿದರೆ, ಯಾವುದೊಂದು ನಾವು ಹಾಕಿರುವ ವಿಡಿಯೋದಕ್ಕೆ ಒಂದು ಕಾಪಿರೈಟ್ ಬಂದರೆ ಅದನ್ನು ಹೋಲ್ಡ್ ಮಾಡ್ತಾರೆ. ಕೆಲವೊಂದು ಬಾರಿ ಕಮ್ಯುನಿಟಿ ಗೈಡ್ಲೈನ್ಸ್ ಏನಾದರೂ ಬಂದರೆ ಬೈ ಚಾನ್ಸ್ ಒಂದು ಚಾನಲಿನ 25% ಹೆಲ್ತ್ ಕೂಡ ಹೋಗ್ತದೆ. ಅದರಿಂದ ಒಂದು 48 ಡೇಸ್ ನಾವು ಯಾವುದೇ ರೀತಿಯಾದಂಥ ವೀಡಿಯೋಗಳು ಹಾಕಲಿಕ್ಕೆ ಆಗೋದಿಲ್ಲ. ಯೂಟ್ಯೂಬಲ್ಲಿ ತುಂಬ ಮಂದಿಗೆ ತುಂಬ ರೆಸ್ಟ್ರಿಕ್ಟೆಡ್ ಆಗಿದೆ. ಯಾಕಂತ ಹೇಳಿದರೆ AI ಬಂದು AI ಜನರೇಟೆಡ್ ವಿಡಿಯೋ ಎಲ್ಲ ಹಾಕ್ತಾರೆ. ಆ ಪ್ರಾಬ್ಲಮಿಂದಾಗಿ ಕೆಲವು ತುಂಬ ಒಂದು ಕಂಡೀಷನ್ಗಳಿಂದ ನಾವು ಭಾಳ ಜಾಗೃತಿಯಿಂದ ಯೂಟ್ಯೂಬನ್ನು ಮಾಡ್ತಾ ಹೋಗಬೇಕಾಗ್ತದೆ. ಕೆಲವು ಸಲ ಅನ್ನಿಸ್ತದೆ ಬೇಡ, ಎಂಥ ವ್ಯೂಸ್ ಬರ್ತಿಲ್ಲ, ಯಾಕೆ ಮಾಡೋದು, ಟೈಮ್ ವೇಸ್ಟ್ ಅಂತ ಅನ್ನಿಸ್ತದೆ. ಆದರೆ ನಾವು ಅದನ್ನೆಲ್ಲ ಫೇಸ್ ಮಾಡಿ ಮೀರಿ ಹೋದರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ಬೋದು. ಇನ್ನು ಯೂಟ್ಯೂಬಲ್ಲೇ ಜೀವನ ಮಾಡ್ಬೋದು ಅಂತ ಹೇಳಿದರೆ ಮೇ ಬಿ ಮಾಡ್ಬೋದು ಅನಿಸುತ್ತೆ. ಯಾಕಂತ ಹೇಳಿದರೆ ಆಲ್ಮೋಸ್ಟ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ, ಅವರು ಆಲ್ಮೋಸ್ಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲೇ ದುಡಿತಾ ಇದ್ದಾರೆ. ಹಾಗಾಗಿ ಮಾಡ್ಬೋದು. ಮತ್ತೊಂದು ಏನಂದರೆ ಯೂಟ್ಯೂಬ್ಗೋಸ್ಕರ ಅಂತ ನೀವು ಹೆಚ್ಚಾಗಿ ಅದಕ್ಕೆ ಸ್ಟಾರ್ಟಿಂಗ್ಗೆ ತುಂಬ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ನಾನು ಮಾಡಿದ ಕೆಲವು ತಪ್ಪುಗಳನ್ನು ಕೂಡ ನಾನು ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ತಿಳಿಸ್ತೇನೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು. ನಾನೇನು ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಯೂಟ್ಯೂಬರ್ ಏನಲ್ಲ, ಆದರೆ ನನಗೆ ಏನು ಗೊತ್ತು, ನನ್ನಿಂದ ಏನಾಗ್ತದೆ ಅದನ್ನು ನಾನು ನಿಮ್ಮೊಂದು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಯಾರಿಗಾದ್ರು ಯೂಟ್ಯೂಬ್ ಮಾಡಬೇಕಂತಿದ್ರೆ, ಮುಂದೆ ನೀವು ಮಾಡ್ತೀರಂತ ಹೇಳಿದರೆ ಏನೆಲ್ಲ ಫೇಸ್ ಮಾಡಬೇಕು, ಯಾವುದೆಲ್ಲ ಪ್ರಾಬ್ಲಮ್ಸ್ ಬರ್ತದೆ, ಏನು ಮಾಡಿದರೆ ಏನಾಗ್ತದೆ, ಏನು ಮಾಡಬಾರ್ದು ಎಲ್ಲ ನಿಮಗೆ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೊಂದು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೆ ವಿಡಿಯೋವನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನಾದರೂ ನೆಕ್ಸ್ಟ್ ವೀಡಿಯೋ ಬೇಕಂತ ಹೇಳಿದರೆ, ಯೂಟ್ಯೂಬ್ ಮಾಡುವವರಿಗೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಅವರು ಕಮೆಂಟ್ ಮಾಡಿ ಅಂತ ನಾನು ಡೆಫಿನೆಟಾಗಿ ನಿಮಗೆ ವೀಡಿಯೋ ಮಾಡಿ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಆದಷ್ಟು ಬೇಗ ಲೈವಲ್ಲಿ ಕೂಡ ಬಂದು ನಿಮಗೆ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆಲ್ಲ ಸೊಲ್ಯೂಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿವರೆಗೆ ಬಾಯ್ ಗೈಸ್.